ಫ್ರೆಂಡ್ಸ್, ಇವತ್ತು ಚಿಕನ್ ಸಾರು ಮಾಡಿದ್ದಾರೆ ಮನೇಲಿ. ಸೊ ಸಾಂಬಾರು ಪೀಸ್ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ತಿನ್ನೋಕ್ಕೆ. ಸೊ ಅದಕ್ಕೆ ಅದರಲ್ಲಿ ಫ್ರೈ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ ಅಮ್ಮಂಗೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಸೊ ಪೀಸ್ಗಳನ್ನೆಲ್ಲ ಹೀಗೆ ಒಂದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ. ಸೊ ಈ ಪೀಸ್ನ ತೊಗೊಂಡು ಅದಕ್ಕೆ ಬೇಕಾಗಿರೋದು ಏನೇನು ಐಟಮ್ ತೋರಿಸ್ತಿದ್ದೀನಿ. ರೆಡ್ ಚಿಲ್ಲಿ ಪೌಡರು, ಸೊ ಸಾಸ್ಗಳು ಬೇಕಾಗುತ್ತೆ. ಸೋಯಾ ಸಾಸು, ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸು ಮತ್ತು ಸ್ವಲ್ಪ ಉಪ್ಪು. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಬಾಣಲೆ ಇಟ್ಕೊಂಡಿದ್ದೀವಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೆ ಎಣ್ಣೆ ಕಾಯ್ದಿದ್ದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀವಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀವಿ. ಸೊ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳೋದು. 2 ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಸೊ ಈಗ ರೆಡ್ ಚಿಲ್ಲಿ ಸಾಸ್ ಹಾಕೊತಾ ಇದ್ದೀವಿ, ಗ್ರೀನ್ ಚಿಲ್ಲಿ ಸಾಸ್ ಹಾಕೊತಾ ಇದ್ದೀವಿ. ನೆಕ್ಸ್ಟು ರೆಡ್ ಚಿಲ್ಲಿ ಸಾಸ್ ಹಾಕೊತಿದ್ದೀವಿ. ಟೊಮೆಟೊ ಸಾಸ್ ಹಾಕೊತಿದ್ದೀವಿ. ಸೊ ಎಲ್ಲ ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು. ಸೋಯಾ ಸಾಸ್ ಹಾಕೊತಾ ಇದ್ದೀವಿ. ಸೊ ಇದೊಂದು 2-3 ಡ್ರಾಪ್ ಹಾಕೊಂಡ್ರೆ ಸಾಕು. ಸೊ ಉಪ್ಪು ಹಾಕೊತಾ ಇದ್ದೀವಿ. ಇಲ್ಲಿ ಸೋಯಾ ಸಾಸ್ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಡಿ. ಈಗ ತೆಗೆದಿಟ್ಟಿರೋ ಪೀಸ್ಗಳೆಲ್ಲ ಹಾಕೊತಾ ಇದ್ದೀವಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀವಿ ನೀಟಾಗಿ ಎಲ್ಲ ಮಿಕ್ಸ್ ಆಗೋಂಗೆ. ಸೊ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು ಅಷ್ಟೇ. ಇದೊಂದು ಸ್ವಲ್ಪ ಎಣ್ಣೆಲೆ ನೀಟಾಗಿ ರೋಸ್ಟ್ ಆದರೆ ಸೊ ಚಿಕನ್ ಫ್ರೈ ರೆಡಿ. ಸಾಂಬಾರು ಚಿಕನ್ ಫ್ರೈ ರೆಡಿ. ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ, ವಿಡಿಯೋ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ.